नमस्ते, स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। ನಾವು ಭಾಳ ಪರಿಸ್ಥಿತಿ ಸ್ತ್ರೀ ಶಕ್ತಿ ಯೋಜನೆ ಅಂತ ಭಾಳ ಅಂದ್ರೆ ಭಾಳ ದಿನನಿತ್ಯ ದುಡಿಯೋದು 500-600 ರೂಪಾಯಿ ಕೂಲಿ ಕಾರ್ಮಿಕರು ಅದು ಬೇಷ್ ಆಗಿಬಿಟ್ಟೈತ್ರಿ ನಮ್ಗೆ. ಅದಕ್ಕೆ ಯಾಕಂದ್ರೆ ಗ್ಯಾಸ್ ತುಟ್ಟಾಗೈತ್ರಿ ಅಂತ ಹೇಳೋಗ್ರಿ. ನಾವು ಜೀವನ ಮಾಡ್ಕೊಂಡು ತಿನ್ಬೇಕಾದ್ರೆ ವಜ್ಜೆ ಐತ್ರಿ ನಮ್ದ್ರಿ. ತರಸ್ರಿ ಏನಾಗೈತಿ ನಮ್ಮ ಪರಿಸ್ಥಿತಿ. ಮೊದಲು ಸ್ಟ್ಯಾಂಡ್ ಎಲ್ಲಿತ್ತು ಆ ಸ್ಟ್ಯಾಂಡ್ ಬಿಟ್ಟು ಮೇನ್ ಸರ್ಕಲ್ ಒಳಗೆ ಸ್ಟ್ಯಾಂಡ್ ಮಾಡ್ಯಾರ. ಈಗ ಆ ಪರಿಸ್ಥಿತಿ ಬಗೆಹರಿಸೋ ಸಲ ಅಂದ್ರೆ ನಾವು ಇಲ್ಲಿ ಕುಡಿದ್ರಿ. ಯಾಕಂದ್ರೆ ಅವ್ರು ನಮ್ ದಿನನಿತ್ಯ ನಮ್ಗೆ ಭಾಳ ಆಗ್ಲತ್ತವ್ರಿ. ಎಷ್ಟು ಮಂದಿಗೆ ಅಂತ ಹೇಳ್ಬೇಕು ಸರ್, ಎಲ್ಲರೂ ಲೆಟರ್ ಬಂದು ಏನಿಲ್ಲ ಅಂದ್ರೆ 7-8 ಲೆಟರ್ ಕೊಟ್ಟಾರ ಸರ್. ಇವರು ಇನ್ನೊಂದವ್ರು ಎಲ್ಲರೂ ಕುಡಿಸಿ ಸರ್. ಏನ್ ಮಾಡಿದ್ರಿ? ಪೋಸ್ಟ್ ಆಫೀಸ್ ಬಲ್ಲೇ 4 ಬಸ್ ನಿಂದಿರ್ತಾವ ಸರ್, ಆರಾಮ್ ನಿಂದಿರ್ತಾವ, ಒಟ್ಟೆ ಯಾರಿಗೂ ತೊಂದರೆ ಇಲ್ಲ. ಆ ಥರ ಬ್ಯಾರಿಕೇಡ್ ಹಾಕ್ಯಾರ ಸರ್. ಅದ್ರಾಗ 4 ಬಸ್ ನಿಂದಿರ್ತಾವ ಸರ್. ಅದು ತಗೊಂಡ್ ಬಂದು ಇಲ್ಲಿ ಜನತಾ ಬಜಾರ್ ಬಲ್ಲೇ ಮಾಡ್ಯಾರ ಸರ್. ಈಗ 4 ಬಸ್ ಇಲ್ಲೇ ನಿಂತಂದ್ರೆ ಮತ್ತೆ ಆಟೋದವ್ರು ಎಲ್ಲಿ ಹೋಗ್ಬೇಕು ಸರ್? ಮತ್ತೆ ಟ್ರಾಫಿಕ್ ಆಗ್ತದೆ. ನೀವೇ ಹೆಣ್ಮಕ್ಳು ಹತ್ತಂಗಿಲ್ರಿ ತೀರಾ. ಮತ್ತೆ ಕಾಯಿಪಲ್ಲೆ ತಗೊಂಡ್ ಬರ್ತಾರೆ, ಹೆಣ್ಮಗಳು ಇರ್ತಾರೆ. ಬ್ಯಾರಿಕೇಡ್ ಮಾಡಿದ್ರಲ್ಲಿ ಬ್ಯಾರಿಕೇಡ್ ಮಾಡಿದ್ದೆ ಆಟೋದವ್ರು ನಮ್ಮ ಸಲಾಗಿ ಮಾಡ್ಯಾರ್ರಿ. ಆ ಬ್ಯಾರಿಕೇಡ್ ಮಾಡಿ ಆಟೋದವ್ರು ಸಹ ಮಾಡಿ ಅದಕ್ಕೆ ಛತ್ರು ಮಾಡಿದ್ರಿ. ಇನ್ನು ಮ್ಯಾಗ ಇದು ಹಾಕಿದ್ರಿ ರೌಂಡ್ ಹೆಂಗಂಗಿಲ್ಲ. ಅದು ಬಂದು ಒಂದು ದಿವಸ ಅದಕ್ಕೆ ಕಟ್ ಮಾಡಿದ್ರಿ. ಮ್ಯಾಗಿಂದ ಕಟ್ ಮಾಡಿ ಅದ್ರಾಗ ಬಸ್ ಬಿಡಕ್ಕೆ ಚಾಲು ಮಾಡಿ ಆಟೋದವ್ರಿಗೆ ರೋಡ್ ಮ್ಯಾಗ ಬಿಡೋಣ ಮತ್ತು ಟ್ರಾಫಿಕ್ ಆಗೋದು. ಆದ ಕಾರಣ ಬಸ್ ಎಲ್ಲಿ ಮೊದಲು ಸ್ಟಾಪ್ ಇತ್ತಲ್ಲ ಸರ್, ಅಲ್ಲಿ ಪೂರಾ ಓಪನ್ ಪ್ಲೇಸ್ ಐತಿ, ಪೂರಾ ಖುಲ್ಲ ಐತಿ. ಅಲ್ಲೇನು ಟ್ರಾಫಿಕ್ ಆಗಲ್ಲ, ಏನಲ್ಲ ಸರ್. ಆ ಜಾಗನಾಗ ಬಸ್ ಸ್ಟಾಪ್ ಹೋಲ್ರಿ. ಇಲ್ಲಿ ನಮ್ಮ ಆಟೋದವ್ರು ಹೆಂಗೆ ಸಂಚಾರ ಮಾಡ್ತೀರಿ ಆ ಸಂಚಾರ ಮಾಡ್ಲಿಕ್ಕೆ ಅವಕಾಶ ಬರ್ತಾವ್ರಿ. ಒಂದು 2 ವೀಲರ್ ಬತ್ತಂದ್ ಸರ್ ಪೂರಾ ಜಾಮ್ ಆಗ್ಬಿಡ್ತಾರೆ ಸರ್. ಒಂದು ಕಾರ್ ಬತ್ತಂದ್ ಜಾಮ್ ಆಗ್ಬಿಡ್ತಾರೆ. ಅಲ್ಲಿ ಕೈಪಲ್ಲೆ ಮಾರ್ಕೆಟ್ ತೆಗಿಬೇಕಂತೇಳಿ 8 ವರ್ಷ ಆದ್ರೂ ಮನೆ ಕೊಟ್ಟು ಹೋಗೋದು ಬಂದೇವ್ರಿ. ಈಗ ನೋಡಿ ಸರ್, ಈಗ ಎಲ್ಲ 500 ಆಟೋ ರಿಕ್ಷಾದವರು ಗಾಂಧಿ ಚೌಕ್ ಟ್ರಾಫಿಕ್ ಮಾಡಿದ್ರು. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಡಿ ಸಿ ಸಾಹೇಬ್ರ ಕಡೆ ಬಂದ್ರೆ ನಮ್ಗೆ ನ್ಯಾಯ ಸಿಗ್ತೈತೆ ಬಂದಿವಿ. ಮನವಿ ಕೊಟ್ಟ ಮನೆಗೆ ಹೋಗಕ್ಕಿಲ್ಲ. ಇಲ್ಲ ಸಾಹೇಬ್ರಿಗೆ ಹೇಳತ್ತೀವಲ್ಲ, ತಹಸೀಲ್ದಾರ್ ಸಾಹೇಬ್ರ ಕಳಿಸಲಿ. ನಾವು ಕುಂದಿರ್ತೀವಿ, ಬೇಕಾದ್ರೆ ಇಲ್ಲೇ ಒಂದು ಅಡಿಗೆ ಮಾಡಿ ಇಲ್ಲೇ ಇವತ್ತಿಲ್ಲೇ ಇರ್ತೀವಿ, ನಾಳೆ ಭೇಟಿ ಆಗ್ತೀವಿ. ಸ್ವಲ್ಪ ರಿಕ್ವೆಸ್ಟ್ ಅದ ನಮ್ದು. ಏನು ಸಾಹೇಬ್ರ ಅಂಬರ್ ರಿಕ್ವೆಸ್ಟ್ ಅದ. ಇಲ್ಲ ನನ್ನ ಮಾತು ಕೇಳ್ರಿ. ಬಿಜಾಪುರ ನಗರದಲ್ಲಿ 12,000 ಆಟೋ ರಿಕ್ಷಾ ಮೀರ್ ಹೋಗ್ಯಾವು. ಇವು ಸಾಹೇಬ್ರ ತಡಿ ಹಿಡಿಬೇಕು ಅದಕ್ಕೆ. ಮಂದಿ ತಿರ್ಗಾಡಕ್ ಜಾಗ ಇಲ್ಲ. ಆಟೋ ಸ್ವಲ್ಪ ಇಂಟಿಮೇಷನ್ ಕೊಡಿ. ಸರ್ ಎಲ್ಲಕ್ಕಿಂತ ಹೆಚ್ಚು ಗಾಡಿ ಗ್ರಾಮೀಣದು ಅದಾವ ಸರ್. ಸೋಪ್ ಚೋರಿಜಿ ನೋಡ್ರಿ, ಒಂದು ಸರ್ತಿ ವಿಸಿಟ್ ಮಾಡಿ ಸರ್. ಹಂಗಿದೆ ಏನ್ ಪರಿಸ್ಥಿತಿ ಐತ್ರಿ ನಮ್ದೊಂದು ಸ್ವಲ್ಪ ಆಟೋದವ್ರು ಸ್ವಲ್ಪ ಅರ್ಥ ಮಾಡ್ಕೋರಿ. ಯಾಕಂದ್ರೆ ದಿನನಿತ್ಯ ಕೂಲಿ ಮಾಡ್ಕೋತ ನಾವು ಜೀವನ ಮಾಡ್ಬೇಕಾದ್ರೆ ವಜ್ಜೆ ಸರ್. ಈಗ ಗ್ಯಾಸ್ಗಳು 140 ರೂಪಾಯಿ 160 ರೂಪಾಯಿ ಲೀಟರ್ ಗ್ಯಾಸ್ ಆಗ್ಲತ್ತಾರ್ರಿ. ಏನ್ ದುಡಿಬೇಕು ಹೇಳ್ರಿ ಸರ್? ಅಂತ ಮಾರ್ಕೆಟ್ನಲ್ಲಿ ಪಬ್ಲಿಕ್ನು ಬರಂಗಿಲ್ರಿ. ಎಲ್ಲ ಸ್ತ್ರೀ ಶಕ್ತಿ ಯೋಜನೆ ಬಸ್ಸಿಗೆ ಹೋದ್ರೆ ಮತ್ತೆ ನಮ್ಮಂತವ್ರಿ ಬದುಕು ಹೆಂಗ್ ಮಾಡ್ಕೋಬೇಕು ಹೇಳ್ರಿ? ಅಲ್ಲ, ಎಲ್ಲ ಜೀವನ ಹಿಂಗೆ ಇರೋಂಗಿಲ್ಲ ಸರ್. एक मिनट, उनको रायमेश्वर लो बुला को यहाँ क्या है कहने का सामने आमने सामने करते कि नहीं? हम ना क्या बोलते कि नहीं तो सर क्या भी एक सोल्यूशन देख जाते नहीं हम लोग क्या भी है कहने का प्रॉब्लम हम को. वो कैपल्ले बाजार के सर 1-1 घंटा रुकना पड़ता है. 1-1 घंटा पहले एक वादा करो लोग, तुम्हें करो, हमें लायक पता नहीं. पहले तुम्हारा मसला क्या है? हाल का मसला है. ಯಾಕಂದ್ರೆ ಮುಂಜಾನೆಯಿಂದ ಯಾರು ಎಲ್ಲರೂ ಗಾಡಿ ಹಚ್ಕೊಂಡು ಕೂತ್ ಬಿಟ್ಟಾರೆ ಅವ್ರು ಗಾಂಧಿ ಹೋಗೋದು. ಇನ್ನೂ 1 ತಾಸು ಲೇಟ್ ಮಾಡ್ತೀನಿ. ಕೂತು ಬಂದೀವಿ ಸರ್. ಈಗ ಏನಂತಂದ್ರೆ ಬಿಜಾಪುರ ನಗರದಲ್ಲಿ ಆಟೋ ರಿಕ್ಷಾದವರಿಗೆ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ. ಮತ್ತೊಂದು ಏನಂದ್ರೆ ಬಿಜಾಪುರ ಆಟೋ ರಿಕ್ಷಾ ತೊಗೋಬೇಕಾದ್ರೆ ಇವರು ಟ್ಯಾಕ್ಸ್ ಪೇರ್ ಮಾಡಿದ ಮ್ಯಾಗೆ ಆಟೋ ಬರ್ತದೆ ಸರ್. ರೈಟ್ಸ್ ಆಫ್ ಇಕ್ವಾಲಿಟಿ ಏನದಲ್ಲ ಆಟೋ ರಿಕ್ಷಾದವರಿಗೆ ಸಿಗ್ತಾ ಇಲ್ಲ ಸರ್. ಬಸ್ ಆ ರೋಡ್ದಿಂದ ಬಸ್ ಬರೋ ಅನುಮತಿ ಅದ ರೀ, ಕಾರ್ ಬರೋ ಅನುಮತಿ ಅದ, 2 ವೀಲರ್ ಬರೋ ಅನುಮತಿ ಅದ. ಆಟೋ ರಿಕ್ಷಾದವ್ರಿಗೆ ಯಾಕೆ ಭೇದ ಭಾವ? ಆ ಬರೀ ಆಟೋ ರಿಕ್ಷಾದವ್ರಿಗೆ ಮಾತ್ರ ಒನ್ವೇ, ಬೇರೆದವ್ರಿಗೆ ಇಲ್ಲ.
ಇದೊಂದು ಸಮಸ್ಯೆ ಅದ ದೊಡ್ಡ. ಮತ್ತೊಂದು ಸಲ ಜನತಾ ಮಾರ್ಕೆಟ್ ಎದುರುಗಡೆ ಕೆಲವೊಂದು ಆಟೋ ರಿಕ್ಷಾದವರು 40 ವರ್ಷದಿಂದ ಅಲ್ಲೇ ಆಟೋ ರಿಕ್ಷಾ ಸ್ಟ್ಯಾಂಡ್ ಮಾಡ್ಕೊತ ಬಂದಾರೆ. ಈಗ KSRTCದವರು ಅಲ್ಲಿಂದ ಬಸ್ ಸ್ಟಾಪ್ ಚೇಂಜ್ ಮಾಡಿ ಆ ಕಡೆ ತಂದು ಹಚ್ಚಿ ಬ್ಯಾರಿಕೇಡ್ ಹಾಕಿ ಆಟೋ ರಿಕ್ಷಾದವ್ರಿಗೆ ತೊಂದರೆ ಕೊಡಾಕತ್ತಾರೆ. ಆ ನಿಮಿತ್ತಾಗಿ ನಾವು ಎಲ್ಲರೂ ನಿಮ್ಮ ಮುಖಾಂತರ ಇಲ್ಲಿ ನಮ್ಮ ಮುಖ್ಯಮಂತ್ರಿಯವರಿಗೆ ಮತ್ತು ಜಿಲ್ಲಾ ವರಿಷ್ಠ SP ಸಾಹೇಬರಿಗೆ ಮತ್ತು ಕಮಿಷನರ್ ಸಾಹೇಬರಿಗೆ ನಿಮ್ಮ ಮುಖಾಂತರ ಕಾಪಿ ಟು ನಾವು ಕೊಡಬೇಕಂತ ವಿನಂತಿ ಮಾಡತ್ತೀವಿ ಸರ್. ಮತ್ತೊಂದು ಏನಂದ್ರೆ ಈಗ ನಾವು ಎಲ್ಲ ಟೋಟಲ್ ಬಿಜಾಪುರ ನಗರದಲ್ಲಿ ಸರ್ 12,000 ಆಟೋ ರಿಕ್ಷಾ ಅದಾವೆ ಸರ್. 12,000 ಆಟೋ ರಿಕ್ಷಾದವ್ರದ್ದು ದಿವಸ ಹೊಟ್ಟೆ ತುಂಬೋದು ಭಾಳ ಕಷ್ಟ ಆಗ್ಲತ್ತ. ಈಗ ನಾವು ಎಲ್ಲ ಆಟೋ ರಿಕ್ಷಾದವ್ರು ಏನು ನಿರ್ಧಾರ ಮಾಡೀವಿ ಅಂದ್ರೆ ಗ್ರೂಪ್ ವೈಸ್ ಬೇರೆ ಬೇರೆ ಬಂದು ಮನವಿ ಕೊಟ್ಟು ಭಾಳ ಐತೆ ಸರ್. ಈಗ ಮಂಗಳವಾರ ದಿವಸ ಸರ್, ಇವತ್ತು 4 ತಾರೀಕು ಅದ ರೀ, 4, 5, 6, 7 ತಾರೀಕು ಸರ್. 7 ತಾರೀಕು ದಿವಸ ನಾವು ಬಿಜಾಪುರ ಸಂಪೂರ್ಣ ಬಂದ್ ಅಂತ ಕರೆ ಕೊಡಾಕತ್ತೀವಿ ಸರ್. ಅದೇ ನೀವು ಸ್ವಲ್ಪ ಸಹಕಾರ ಮಾಡ್ಬೇಕು ಸರ್. ಇಲ್ಲ ಇದು ನಾವು ಒಂದು 2 ದಿವಸ ಇದು 2 ಮನವಿ ಪಡ್ಕೊಬಂದು ಉಪ್ಪರಿಸಿ ಕೊಡ. ಮಾನ್ಯ ಜಿಲ್ಲಾಧಿಕಾರಿಗಳೇ, ವಿಜಯಪುರ ವಿಷಯ ಆಟೋ ರಿಕ್ಷಾ ಚಾಲಕ ಸಂಚಾರಿ ದಾರಿಯಲ್ಲಿ ಬಸ್ಗಳಿಗೆ ಅವಕಾಶ ಕೊಡಲಾಗಿದ್ದು ಕುರಿತು ಮಾನ್ಯರೇ ನಾವು ವಿಜಯಪುರ ಮಹಾನಗರದ ಆಟೋ ಚಾಲಕರ ಈ ಮೂಲಕ ಬರೆದುಕೊಡುವ ವಿನಂತಿ ಅರ್ಜಿ ಏನೆಂದರೆ, ವಿಜಯಪುರ ಶಹರದ ಗಾಂಧಿ ಚೌಕದಿಂದ ಸ್ಟೇಷನ್ ಹೋಗುವ ದಾರಿ ಜನತಾ ಬಜಾರ್ ಹತ್ತಿರ ಆಟೋ ರಿಕ್ಷಾಗಳಿಗೆ ಹೋಗಲಿಕ್ಕೆ ಕೊಂಟೆತ್ ದಾರಿಯಲ್ಲಿ ಬಸ್ಗಳಿಗೆ ಸಂಚಾರ ಮಾಡಿ ಆಟೋಗಳಿಗೆ ಹೊರಗಡೆ ರಸ್ತೆಯಲ್ಲಿ ಹೋಗಲಿಕ್ಕೆ ಸಂಚಾರ ಮಾಡಿರುತ್ತಾರೆ. ಇದರಿಂದ ಆಟೋ ರಿಕ್ಷಾಗಳಿಗೆ ತುಂಬ ತೊಂದರೆ ಉಂಟಾಗಿರುತ್ತದೆ. ಸದರಿ ವಿಜಯಪುರದಲ್ಲಿ ಸುಮಾರು 12,000 ಕುಟುಂಬದವರು ಆಟೋ ಚಾಲಕರನ್ನಾಗಿ ಉದ್ಯೋಗ ಮಾಡುತ್ತಿದ್ದಾರೆ. ಸದರಿಯವರಿಗೆ ಜನತಾ ಬಜಾರದಲ್ಲಿ ಪ್ಯಾಸೆಂಜರ್ ಇಳಿಸಲು ಹಾಗೂ ಪ್ಯಾಸೆಂಜರ್ ಹತ್ತಿಸಲು ಆಟೋ ರಿಕ್ಷಾಗಳಿಗೆ ನಿಲ್ಲುವ ಅವಕಾಶ ಮಾಡಿಕೊಡಬೇಕು. ಆದ ಕಾರಣ ಆಟೋ ರಿಕ್ಷಾ ಮೊದಲಿನಂತೆ ಸಂಚರಿಸುವ ವ್ಯವಸ್ಥೆ ಮಾಡಿಕೊಡಬೇಕೆಂದು, ಇಲ್ಲವಾದಲ್ಲಿ ಬ್ಯಾರಿಗೇಟನ್ನು ತೆಗೆದುಕೊಳ್ಳಬೇಕು. ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ವಂದನೆಗಳು. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ ಸಂಘ, ವಿಜಯಪುರ. ಅದೇ ಸರ್, ಒಂದು 7 ತಾರೀಕು ತನಕ ಸರ್ 2 ದಿವಸ ನೀವು ಸ್ವಲ್ಪ ಏನು ಮಾಡ್ತೀರಿ ನೋಡಿ, ಕ್ರಮ ತಗೋರಿ ಅವ್ರ ಮ್ಯಾಗ. ಮಾಡಿಕೊಟ್ರಂದ್ರೆ ನಾವು ಮುಂದೆ ಇದು ಬಂದ ನಮ್ಮ ಕರೆ ಕಟ್ಟಿದೆಯಲ್ಲ ಅದು ನಾವು ಕ್ಯಾನ್ಸಲ್ ಮಾಡಿಬಿಡ್ತೀವಿ ಸರ್. ಅದು ಆಗ್ಲಿಕ್ಕಂದ್ರೆ ಅಶೋಕ್ ಜಂಜಮ್ ಐತ್ರಿ, ಇದು ಉತ್ತರ ಕರ್ನಾಟಕ ಐತಿ. ಅಖಿಲ್ ಭಾರತಿ ಆಟೋ ರಿಕ್ಷಾ ಸಂಬಂಧ ಮಾಡಿದ್ದೆ ಸರ್, ಮಾಡಿದ್ದೆ ಆಟೋ ರಿಕ್ಷಾ ಸಂಬಂಧ सैटेलाइट मंगल न्यूज़ में बोले तो मंगल न्यूज़ बोलते हैं न्यूज़ गए बात आते हैं। वालेकुम, जय भीम। आज बीजापुर शहर में जो ऑटो रिक्शे वाले को तकलीफ हो रही बोल को जो गांधी चौक सर्कल के अंदर जो इन्होंने अपने गाड़ी रोको आंदोलन करे थे, तो आज 1000 ऑटो रिक्शा वालों के साथ हमारे सभी यूनियन वाले मिलकर DC ऑफिस में DC साहब को एक मनवी देने पहुंचे हुए थे और एक रिक्वेस्ट करने पहुंचे हुए थे कि बीजापुर के ऑटो रिक्शे वालों को जो है वो एक इंसान के तौर पर देखो। क्यों बोले तो बीजापुर नगर के ऑटो रिक्शे वाले होते ईमानदार लोग, तुमना का भी थोड़े तो नहीं मिलते। इसकी सबसे बड़ी वजह क्या है मालूम है? एक कौन भी बाजार करे या शादी का बाजार करे, क्या भी करे, अगर पर्स क्या तो भी बिसरे तो उन्हें अपने घर को खाने गया तो जोरू बच्चा की फिक्र ना कर गो, वो पर्स किसकी है देने पहुंचाता वापस। तो ये ईमानदार आदमी है कि नहीं इन्हें? तो ऐसे ईमानदार आदमी को तुम्हें रास्ते पर लगा को जलील करते हैं। ये सबसे बड़ी नाकामी है ये बीजापुर सिटी की एडमिनिस्ट्रेशन की, यहाँ के DC साहब की और यहाँ के SP साहब की और यहाँ के अधिकारियों की। और हमारे आपके माध्यम से ये DC साहब होंगे, SP साहब होंगे या यहाँ के महानगर पालिका आयुक्त को एक मनवी करते हैं हमें कि बीजापुर डिस्ट्रिक्ट में, बीजापुर सिटी में 12,000 ऑटो रिक्शे वाले हैं और 12,000 ऑटो रिक्शे वाले में एक घर के अंदर अगर 4 वोटर पकड़े तो 48 से 50,000 वोटर से इन। तो यहाँ का MLA हमारा मोहताज है, यहाँ का MP हमारा मोहताज है और यहाँ का मिनिस्टर हमारा मोहताज है। हमें किसके मोहताज नहीं, हमें सिर्फ ऑटो रिक्शे वाले अल्लाह के मोहताज हैं। सुबह निकलते हैं अल्लाह का नाम लेकर, रोज़ी कमाने निकलते हैं और ईमानदारी की रोज़ी कमाते हैं। दूसरा सर का पॉकेट मारना, चोरी करना, रॉबरी करना या किसके पास भी किसे पकड़ ऐसे काम ऑटो रिक्शे वाले नहीं करते। और रही बात, तुम्हारे माध्यम से हम ये रिक्वेस्ट कर ले रहे हैं कि जितने भी ऑटो रिक्शे वाले हैं वो ईमानदारी से काम करने वाले हैं। थोड़ी बहुत ऑटो रिक्शे वाले से भी चूक होती है। क्यों बोले तो ऑटो रिक्शा आ रहा 3.5-4 लाख रुपए का और ऑटो रिक्शे का कंत भरना
और चंद फाइनेंस कार्य रहते हैं, चंद कर्जा कार्य रहते हैं, घर में बीमार रहते हैं, माँ बीमार रहती है, बान बीमार रहता, बच्चे बीमार रहते हैं, घर में डिलीवरी रहते हैं, तो इंसान को एक टेंशन रहती है कि ऑटो रिक्शे वाले के नज़र से अगर देखे तो एक आदमी, एक इंसान नहीं दिखता, उसे 20 रुपये दिखता उन्हें कि इन्हें मेरे पास गाड़ी में बैठा तो मैं गांधी चौक से ले आया, कोई इब्राहिमपुर गेट तक छोड़ा तो इन्हें 20 रुपये देता, उन्हें इंसान नहीं दिखता, उसे 20 रुपये के नोट दिखते। तो इंसान वो आस में ब्रेक मारता, ब्रेक मारा तो गाड़ी पकड़ते हैं, 200 500 दंड करते हैं। तो ये जो ऑटो रिक्शे वाले के ऊपर जुल्म चले, राइट्स ऑफ इक्वालिटी ऑटो रिक्शे वालों को नहीं मिल रही, इसके वास्ते हमें आवाज़ उठा रहे हैं। अभी फिलवक्त जो है डीसी साहब को हमें मनवी दी, रिक्वेस्ट करें, इनको 2 दिन का मेमोरेंडम दिए हमें कि साहब ये टाइम तक हमारी हाथ जोड़ कर रिक्वेस्ट है कि ऑटो रिक्शे वाले की परेशानी हल करो। अगर तुम्हें नहीं करेंगे तो फिर हमारे ऑटो रिक्शे वाले की ताकत क्या है और ऑटो रिक्शे वाले कॉमन मैन आम आदमी क्या कर सकता, हमें जो है वो सरकार को भी दिखाते हैं, यहाँ के एमएलए को भी दिखाते हैं, यहाँ के एमपी को भी दिखाते हैं और ख़ास तौर पर यहाँ के उस्तुवारी मंत्री को भी दिखाते हैं। और रही बात दूसरी, ऑटो रिक्शे वाला जो है ईमानदारी से जब अपनी रोज़ी कर खा रहा है, उनके साथ तुम्हें एक मीटिंग बुलाओ, कोऑपरेट करो। जो पहले स्टैंडर्ड थे वो स्टैंडर्ड में अगर 10-10 ऑटो भी अगर लगाने देंगे तो आने वाले दिनों में ऑटो रिक्शे वाले किसी भी तकलीफ नहीं करते, ऑटो रिक्शे वाले से तकलीफ नहीं होती। आज़ाद करने मर गए और हमारे अस्तित्व को बचाने के वास्ते हमें लड़ाई लड़ रहे हैं क्या साहब? हमें क्या इनके घर पास आ रहे हैं? महानगर पालिका म्यूनसिपालिटी अंडर में जो स्टैंड आते हैं वो स्टैंड अप 10 ऑटो लगा कर रोजी कर खाने दोगे तो इन्हें जुल्म करते हैं। तो हमारा डीसी साहब से एक रिक्वेस्ट अभी फिर वक्त हमें करें, क्या कहते हो 2 दिन का मेमोरेंडम दिया हमें, 2 दिन के बाद जो जगह ऑटो स्टैंड थे वहाँ अगर ऑटो स्टैंड नहीं बने तो पूरा बीजापुर जो है मंगल के दिन पूरा बीजापुर ऑटो रिक्शा बंद है। बंद बोले तो दुकाना, किराना दुकाना, पान दुकाना वो बंद नहीं है, सिर्फ ऑटो रिक्शा जो ट्रांसपोर्ट एजेंसी हमारे ऑटो रिक्शा वाले हैं, जो ये प्राइवेट सर्विस ये जो है इन्हें हमारी भी पब्लिक सर्विसेज है। खाकी तुमने ये खाकी शर्ट है, पुलिस डिपार्टमेंट को खाकी शर्ट है, तुमना भी खाकी शर्ट है, और जो KSRTC बस चलाते नहीं उनको भी खाकी शर्ट है। ये पब्लिक की सेवा करने वास्ते देते हैं तुमना। तो उस दिन पब्लिक की सेवा ऑटो रिक्शा वालों की तरफ से बंद रहेंगी, टोटल ऑटो रिक्शा वाले। हमें जो है ये पूरे यूनियन की तरफ से जितने भी 12,000 ऑटो रिक्शा वाले हैं, एक दूसरे का दर्द तकलीफ अगर सामने वाला समझता है तो नहीं ईमानदारी से ऑटो घर पर लगा को आना क्या सब, न तो बेमान लोग और हरामखोर लोगों को क्या भी नहीं बोल सकते। यूनियन वाले और ऑटो रिक्शा वाले मिलाकर जो तय करें कि मंगल के दिन ऑटो रिक्शा बंद करने का है, इसके बाद हमें एक माध्यम के ज़रिए से सभी लोगों को ये संदेश पहुंचाते हैं कि तुम्हारा ऑटो रिक्शे के साथ तुम्हें कहाँ आना और कहाँ ऑटो रिक्शा लगाना और पीसफुली प्रोटेस्ट करना। अगर तुम ना हो सके तो ज़्यादा से ज़्यादा एक 10 रुपये का काला बेल्ट मिलता रिबन कपड़ा अपने राइट हाथ पर तुम्हें बंध ले को आओ, और दूसरा कौन सा भी पब्लिक प्रॉपर्टी को नुकसान नहीं पहुंचाना। और हमारे तरफ से एम्बुलेंस होंगे, पब्लिक को होंगे, किसी भी जो है हमारे तरफ से तकलीफ नहीं होना, ये हमारी हाथ जोड़ को सभी ऑटो रिक्शा वालों से गुजारिश है। ये सर क्या ये चार्जिंग होगा ऑटो को है कि पूरे चार्जिंग ऑटो दूसरे गाँव से आते हैं उन लोग कैसा ऑटो रिक्शा बोले तो 3+1 ये दूसरे गाँव आके यहाँ चला 3+1 ऑटो रिक्शा बोले तो सब लोग आए इसमें, डीजल आए, पेट्रोल आए, दूसरे गाँव वाले यहाँ चलाने की गाड़ी। बीजापुर अंटायर डिस्ट्रिक्ट का बोल रहा मैं, तुमने सिटी का नहीं बोल रहा, बीजापुर अंटायर डिस्ट्रिक्ट जितने भी बीजापुर में एंटर होते हैं मंगल के दिन कौन से जगह पहुंचना और कहाँ आना, हमें सभी यूनियन वाले एक प्रेस मीट कर को आज शाम में कल सुबह एक प्रेस नोट जारी करते ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘ ವಿಜಯಪುರ, ನಾನು ನಬಿಲಾಲ್ ನಿಡಗಂದಿ. ಇವತ್ತು ಬಿಜಾಪುರ ಒಳಗೆ ನಮ್ಮ ಗಾಂಧಿ ಚೌಕ ಸರ್ಕಲ್ ಒಳಗೆ ಏನು ಕಷ್ಟ ಐತಿ ಅನ್ಕಿಸಿ ಯಾರಿಗೂ ಕಾಣಿಸಕ್ಕೆ ತಯಾರಿಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ಮೊದಲಿಂದ ಆಟೋ ಸ್ಟಾಪ್ ಕೊಟ್ಟಿದ್ದಾರೆ, ಆ ಆಟೋ ಸ್ಟಾಪ್ ತಗತಿಕೇಸಿ ಈಗ ಬಸ್ ನಿರ್ಧಾರ ಮಾಡಿದ್ದಾರೆ ಅಲ್ಲಿ. ಆ ಪ್ರಕಾರ ನಮ್ಮದು ಆಟೋದವ್ರಿಗೆ ಭಾಳ ಕಷ್ಟ ಆಗ್ಲಾಗ್ತೈತಿ. ಕಷ್ಟ ಹ್ಯಾಂಗೆ ಆಗ್ಲಾಗ್ತೈತಿ ಅಂದ್ರೆ ಒಂದು 600-700 ರೂಪಾಯಿ ದುಡಿಬೇಕಂದ್ರೆ ನನಗೆ ಇಲ್ಲೇ ತನಕ ಬರ್ಲಾಗ್ತೈತಿ ಈ ವಾರದಾಗ. ಯಾಕಂದರೆ ಒಟ್ಟೆ ನಮಗೆ ಅಲ್ಲಿ ಗಾಂಧಿ ಚೌಕ್ CPI ಸಾಹೇಬ್ರ ಬಿಡಾಕೆ ತಯಾರಿಲ್ಲ ಒಳಗಿಂದ. ಆ ಪ್ರಕಾರ ನಾವು ಏನೈತಿ ಇವತ್ತು
ಡಿ ಸಿ ಸಾಹೇಬ್ರ ಮುಖ ಮನವಿ ಕೊಟ್ಕಿಸಿ ಡಿ ಸಿ ಸಾಹೇಬ್ರಾಗೆ ತಿಳಿಸಕ್ಕಿಸಿ ಎಲ್ಲ ಹೇಳಾಕ್ತೀನಿ. ಮತ್ತು ಈ ಪ್ರಕಾರ ಒಂದು 2 ದಿನ ಒಳಗೆ ಇವರು ನಮಗೆ ಖುಲ್ಲಾ ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಮಂಗಳವಾರ ದಿನ ಪೂರಾ ಬಿಜಾಪುರ ಆಟೋ ರಿಕ್ಷಾ ಬಂದ್ ಹೇಳಾಕ್ತೀನಿ ಪೂರಾ ಬಿಜಾಪುರ ಆಟೋ ರಿಕ್ಷಾ ಬಂದ್ ಮಾಡಿಸ್ತೀನಿ. ಬಂದ್ ಮಾಡಿ ಗಾಂಧಿ ಚೌಕ್ ಒಳಗೆ ಕೂತು ಪ್ರತಿಭಟನೆ ಮಾಡ್ತೀನಿ ನಾವು ಅಲ್ಲಿ. ನನ್ನ ಸಮಸ್ಯೆ ಏನಂದ್ರೆ ನಮ್ಮ ಗಾಂಧಿ ಚೌಕ್ ಒಳಗೆ ನಮಗೆ ದುಡಿದು ತಿನ್ನೋದು ಭಾಳ ಕಷ್ಟ ಐತಿ. ಯಾಕಂದ್ರೆ ಶಕ್ತಿ ಯೋಜನಾ ಬಂದೈತಿ ಮತ್ತು ಮತ್ತು ಗಾಡಿಗಳು ಚಾರ್ಜಿಂಗ್ ಗಾಡಿ ಭಾಳ ಆಗ್ಲಾಗ್ತಾವೆ ಮತ್ತು ಎಲ್ಲ ಇದು ಸ್ಕ್ರ್ಯಾಪ್ ಆಗ್ತೈಸಿ ಆಟೋಗಳು ಭಾಳ ಆಗ್ಲಾಗ್ತಾವೆ. ಅದರ ಪ್ರಕಾರ ಆಟೋಗಳು ಭಾಳ ಆಗ್ತೈತೆ ಬಿಜಾಪುರ ಒಳಗೆ. ಅದಕ್ಕೂ ನಾವು ಅಂದ್ರೆ ಬ್ರೇಕ್ ಹಾಕಕ್ಕೆ ನಾವು ಡಿ ಸಿ ಸಾಹೇಬರಾಗಿ ಮನವಿ ಮಾಡ್ತೀನಿ. ಸರ್ ಇದಕ್ಕಿಂತ ಮುಂಚೆ ನೀವು ಚಾರ್ಜಿಂಗ್ ಗಾಡಿ ಬಗ್ಗೆ ಮನವಿ ದೂರು ಕೊಟ್ಟಿದ್ದೀರಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ದೀರಿ ಎಲ್ಲ ಮತ್ತೆ ಬರ್ತಾ ಇದೆ ಚಾರ್ಜಿಂಗ್ ಗಾಡಿ ಇಲ್ಲ ಇನ್ನೂ ಬರ್ತಾ ಇದ್ದಾರೆ ಚಾರ್ಜಿಂಗ್ ಗಾಡಿ. ಅದಕ್ಕೇನು ಬಂದಾಗಿಲ್ಲ ಇನ್ನೂ ಯಾವುದು ಆಕ್ಷನ್ ತಗೊಂಡಿಲ್ಲ ಡಿ ಸಿ ಸಾಹೇಬರ. ಅದರ ಬಗ್ಗೆ ನಾವು ಹೇಳಾಕ್ತೀನಿ. ಇವತ್ತೇನು ಮಾಡ್ತಾ ಇದ್ದೀರಿ? ಇವತ್ತು ತೊಂದರೆ ಹಾಕಿಸಿ ನಮ್ಮ ಎಲ್ಲ ಆಟೋ ಚಾಲಕರ ಮತ್ತು ಮಾಲಕರ ಕೂಡಿ ಎಲ್ಲ ಬಿಜಾಪುರದಾಗ ಗಾಂಧಿ ಚೌಕ್ ಸರ್ಕಲ್ನಾಗ ಎಲ್ಲ ಆಟೋ ರಿಕ್ಷಾ ಬಂದ್ ಮಾಡಿದ್ದಾರೆ. ಆ ಪ್ರಕಾರ ನಾವು ಎಲ್ಲ ಹೇಳ್ಕಿಸಿ ಎಲ್ಲ ಇಲ್ಲೇ ಡಿ ಸಿ ಆಫೀಸ್ ಕರ್ಕೊಂಡು ಬಂದು ಕೇಸಿ ಎಲ್ಲರಿಗೆ ಮನವಿ ಮಾಡಾಕ್ತೀನಿ. ಫಸ್ಟ್ ಡಿ ಸಿ ಸಾಹೇಬರಾಗಿ ಮಾಡಾಕ್ತೀನಿ, ಹಿಂದಾಗಡೆ SP ಸಾಹೇಬರಾಗೂ ಮಾಡ್ತೀನಿ ಮತ್ತು DSP ಸಾಹೇಬರಾಗೂ ಮಾಡ್ತೀನಿ ರೀ. ಮತ್ತು ಇವತ್ತು DSP ಸಾಹೇಬರ ಕರೆದ್ಕಿಸಿ ಇವತ್ತು ಮೀಟಿಂಗ್ ತಗೋತಾರೆ. ಸಾಯಂಕಾಲ ನೋಡೋಣ ರೀ ಏನೇನು ಆಗ್ತೈತಿ ನೋಡ್ಕಿಸಿ ನಿಮಗೆ ಎಲ್ಲರಿಗೆ ತಿಳಿಸ್ತೀನಿ ರೀ. ಇದಕ್ಕಿಂತ ಮುಂಚೆ ತಾವು ಮತ್ತು DSP ಕುತ್ಕೊಂಡು ನೀವು ಎಲ್ಲ ಗಾಂಧಿ ಚೌಕ್ ಇದು ಮಾಡಿದ್ರಿ, ಸರ್ವೆ ಮಾಡಿದ್ರಿ DSP ಅವ್ರಿಗೆ. ಹೌದು ಅವಾಗ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ? ಭೇಟಿ ಆಗಿದ್ರಿ, ನಿರ್ದೇಶನ ಕೊಟ್ರಿ DSP ಅವರಿಗೆ. ಹೌದು. ಎಲ್ಲ ಏನೇನು ಸ್ಟಾಪ್ ಅದಾವ ಎಲ್ಲ ಟೋಟಲ್ ಬಸ್ ಸ್ಟಾಪ್ ತೊಂದರೆ ಎಲ್ಲ ತೋರಿಸಿದ್ರಿ ಅವರಿಗೆ, ಅದಿನ್ನೂ ಸಾಲ್ವ್ ಆಗಿಲ್ಲ? ನಾವು ಬಿಜಾಪುರ DSP ಸಾಹೇಬ್ರ ಯಾವಾಗ ಇಲ್ಲೇ ನಮ್ಮ ಜೊತೆ ಬಂದಿದ್ದಾರೆ ನೋಡ್ರಿ. ಗಾಂಧಿ ಚೌಕ್ ಸರ್ಕಲ್ನ್ಯಾಗ 4 ತಾಸು ತಗೊಂಡು ಕೇಸಿ ಅವ್ರಿಗೆ ತಿರುಗಾಡಿ ಕೇಸಿ ನಮ್ಮ ಆಟೋದವ್ರದ್ದು ಎಲ್ಲಿ ಪ್ರಾಬ್ಲಮ್ ಐತಿ ಅನ್ಕೇಸಿ ಎಲ್ಲ ಅವ್ರಿಗೆ ತೋರ್ಸಿನ. ಬಿಜಾಪುರದಾಗ ಎಲ್ಲ ಅವ್ರಿಗೆ ತಿರುಗಾಡಿ ಕೇಸಿ 4 ತಾಸು ನಮ್ಮ ಜೊತೆ ತಿರುಗಾಡ್ಯಾರ ಸಾಹೇಬ್ರ. ನಾ ಮಾತಿಗೆ ಒಪ್ಕೋತೀನಿ. ಯಾಕಂದ್ರೆ ನಮಗೆ ಅವ್ರು ಸಹಕಾರ ಕೊಟ್ಟಿಲ್ಲ ಇನ್ನತನ. ಆದರೂ ಈಗೇನೈತಿ ಮತ್ತು ಅದು ಸ್ಟ್ಯಾಂಡ್ ಬಂದ್ ಮಾಡಿಕೇಸಿ ಅಲ್ಲೇ ಒಳಗೆ ಬಸ್ ಬೀಳಾಕ್ತಾರೆ. ಆ ಬಸ್ಸಿಗೆ ಬಂದ್ ಮಾಡಿಸ್ಬೇಕು. ಬಂದ್ ಮಾಡಲಿಲ್ಲ ಅಂದ್ರೆ ನಾವು ಮಂಗಳವಾರ ದಿನ ಎಚ್ಚರಿಕೆ ಕೊಡಾಕ್ತೀನಿ, ಪೂರಾ ಬಿಜಾಪುರ ಆಟೋ ಬಂದ್ ಮಾಡಿಸ್ತೀನಿ. ಪೂರಾ ಬಂದ್ ಆಗ್ತಾವ ಈ ಸಲ. ಎಲ್ಲ ವರದಿಗಳಿಗೆ ಎಲ್ಲರಿಗೆ ಅವ್ರಿಗೆ ಒಂದೊಂದು ಆಕಾಶ ಇದು ಅವಮಾನ ಮಾಡಿ ಕೊಟ್ಟಿನ. ಅವ್ರು ಏನು ಮಾಡ್ತಾರೆ ವರದಿಯವ್ರಿಗೆ ನಾವು ಮಾತಾಡ್ಕಿಸಿ ಅವ್ರು ಎಲ್ಲ ಡ್ರೈವರ್ ಜೊತೆ ನಾವು ಡಿಸ್ಕಸ್ ಮಾಡ್ತೀನಿ. ಪ್ರತಿಭಟನೆ ಗಾಂಧಿ ಚೌಕ್ ಸರ್ಕಲ್ನಾಗೆ ಮಾಡ್ತೀನಿ ನಾವು. ಬೇರೆ ಊರುಗಳಲ್ಲಿ ಎಲ್ಲ ಆಟೋ ವ್ಯವಸ್ಥೆ ನಿಮಗೆ ಯಾಕೆ ಬಿಜಾಪುರದಾಗ ಯಾಕೆ ತೊಂದರೆ? ಯಾಕಂದ್ರೆ ನಿಮ್ಗೆ ಎಲ್ಲರೂ ಬಂದಿಲ್ಲ? ಇಲ್ಲ ಎಲ್ಲ ನಮ್ಮ ಆಟೋದವರು ಎಲ್ಲರೂ ನಮ್ಮ ಅಣ್ಣ ತಮ್ಮರೇ ಅದಾರ. ನಾ ಅವ್ರ ಬಗ್ಗೆ ಅದೀನ, ಅವ್ರು ನಮ್ಮ ಬಗ್ಗೆ ಅದಾರ. ಈ ಸಲ ಎಲ್ಲರೂ ಬರ್ತಾರೆ. ಬಿಜಾಪುರದಲ್ಲಿ ಎಷ್ಟು ಆಟೋಗಳು? ಬಿಜಾಪುರದಾಗ ಒಂದು 9,000 ಆಟೋ ಅದಾವ. ಎಷ್ಟು ಜನ ಬಂದಿರಿ ಇಲ್ಲಿ? 9,000 ಜನ ಇದ್ರಿ? ಹೌದ್ರಿ, 9,000 ಆಟೋದಾಗ ಎಲ್ಲರಿಗೂ ಗೊತ್ತಿಲ್ಲ. ನಾವು ಪ್ರೆಸ್ ಮಾಡಿ ಮೀಟದ ಬಲ್ಲಿ ಯಾರಿಗೂ ಹೇಳಿಲ್ಲ. ತಾನೇ ಇಮಿಡಿಯೇಟ್ಲಿ ಇದು ಕಾಲ್ ಬಂದೈತಿ. ಅದರ ಸಂಬಂಧ ಯಾರಿಗೂ ಗೊತ್ತಿಲ್ಲ. ಈ ಸಲ ನೆಕ್ಸ್ಟ್ ಟೈಮ್ ಬಂದ್ ಮಾಡೋಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿದ್ಮ್ಯಾಗ ಎಲ್ಲ ಪೂರಾ ಬಿಜಾಪುರ ಬಂದ್ ಮಾಡಿಸ್ತೀನಿ. ಎಲ್ಲರೂ ಬರ್ತಾರೆ. ಮಂಗಳವಾರ ದಿನ ತನ ನನಗೆ ಟೈಮ್ ಬೇಕು. ಮಂಗಳವಾರ ದಿನ ನಾವು बंद मार दें। जाकर बोलने की नहीं होता। ये इनके माध्यम के थ्रू जो भी ये देख रहे तुम्हें एक का एक सब जन को बोल को बीजापुर बोले तो आज गांधी चौक में तकलीफ है, कल तुम्हारा तकलीफ होती है, परसों उनको होती है। तो इसके असर में बोलना चाहता हूँ, हमना नहीं बोले, तुमना नहीं बोले, उनको नहीं बोले, ये नको करो। कौन भी बीजापुर बंद बोले तो मंगल के दिन बंद करना बोले। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।